ಎಲ್ಲೋ ಒಂದು ಕಡೆಗೆ ನನ್ನ ಮಗ ಸಂಪೂರ್ಣ ಟ್ರ್ಯಾಪ್ ಆಗಿಲ್ಲ, ಖಂಡಿತವಾಗ್ಲೂ ಹೊರಗಡೆ ಬರ್ತಾನೆ ಅನ್ನೋಂಥ ವಿಶ್ವಾಸ ಇದೆಯಾ ಸರ್ ನಿಮಗೆ? ಅದು ಏನೋ ದೇವರಲ್ಲಿ ನಾವು ಮೊದಲಿಂದ ನಂಬಿಕೆ ಇಟ್ಕೊಂಡು ಮಾಡ್ತಾಯಿದ್ದೀವಿ, ಅದು ಬಿಡಿಸ್ಕೊಡ್ತಾನೇನೋ ಎಲ್ಲ. ನಮಗೆ ಈ ಥರ ಈ ಸುವರ್ಣ ವಾಹಿನಿ ಬಹಳ ಸಪೋರ್ಟ್ ಮಾಡ್ತಾಯಿದ್ದೀರಿ. ಜೊತೆಗೆ ನಮ್ಮ ಕರ್ನಾಟಕ ಜನತೆ ಮುಂದೆ ಇಡ್ತಾಯಿದ್ದೀನಿ, ಸರ್ಕಾರದ ಮುಂದೆ ಇಡ್ತಾಯಿದ್ದೀನಿ. ಎಲ್ಲ ಮಹನೀಯರಲ್ಲಿ ಕೂತಿದ್ದಾರೆ, ಎಲ್ಲರೂ ಕೂಡ ನಮಗೆ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾಯಿದ್ದಾರೆ. ಹೀಗೆ ಅವನು ಸದ್ಯ ಆದಷ್ಟು ಬೇಗ ನಮಗೆ ರಿಲೀಸ್ ಆದರೆ ನಮ್ಮ ಸರ್ಕಾರ ಏನಾದರೂ ಮಾಡಬೇಕು. ಇದಕ್ಕೆ ಇವಾಗ ಬಹಳ ಅನ್ಯಾಯ ಆಗಿಬಿಟ್ಟಿದೆ, ನಮಗೆ ತೊಂದರೆ ಆಗಿಬಿಟ್ಟಿದೆ. ಇದನ್ನು ಹೇಗಾದರೂ ಸರಿಪಡಿಸಿ ನಮಗೆ ಅವನು ಹೊರಗಡೆ ಬರೋ ಹಾಗೆ ಮಾಡಿಕೊಟ್ರೆ ಎಲ್ಲರಿಗೂ ನಾವು ಚಿರಋಣಿಗಳಾಗಿರ್ತೀವಿ. ಓಕೆ ಆರತಿ ಮೇಡಮ್, ಹೇಳಿದ್ರೆ ದುಃಖನ ಏನು ಹೇಳ್ತಿರ್ತಾವೆ? ಇದು ತುಂಬ ಒಂದು ಅನ್ಫಾರ್ಚುನೇಟ್ ಸಿಚುವೇಶನ್ ರಂಗನಾಥ್ ಅವರೇ. ಇದೇ ಎಕ್ಸ್ಟ್ರೀಮ್ ಎಕ್ಸಾಂಪಲ್. ನಿತ್ಯಾನಂದನ್ ವಿರುದ್ಧ ಯಾರು ಧ್ವನಿ ಎತ್ತಿದ್ರೆ ಅವ್ರಿಗೆ ಏನು ಆಗುತ್ತೆ ಅನ್ನೋದಕ್ಕೆ ಇದು ವರ್ಸ್ಟ್ ಕೇಸ್ ಎಕ್ಸಾಂಪಲ್. ಆ್ಯಂಡ್ ವಿನಯ್ ಮೇಲೆ ಈ ಥರ ಒಂದು ಸುಳ್ಳು ಆರೋಪ ಅವ್ರು ಹಾಕಿರೋದು ಒಂದೇ ಕಾರಣ, ವಿನಯ್ ನಿತ್ಯಾನಂದಂದು ಟ್ರೂ ಫೇಸ್ ಹೊರಗಡೆ ತರೋಕ್ಕೆ. ಅವ್ರ ಅಬ್ಯೂಸ್ ಆಗಿದ್ದ ಬಗ್ಗೆ ನನ್ನ ಹತ್ರ ಹೇಳಿ ಬೇರೆಯವ್ರ ಹತ್ರ ಹೇಳೋಕ್ಕೆ ಪ್ರಯತ್ನ ಮಾಡಿದ್ದರಿಂದ ಅವ್ರನ್ನ ಬಾಯಿ ಮುಚ್ಚಿಸೋಕ್ಕೆ ಇದು ಮಾಡಿರೋದು. ಇದು ತುಂಬ ಅನ್ಫಾರ್ಚುನೇಟ್. ಬಟ್ ಖಂಡಿತವಾಗಿ ವಿನಯ್ಗೆ ಅಪೀಲ್ ಹೋದರೆ ಎಲ್ಲ ಎವಿಡೆನ್ಸ್, ಅದು ಯಾವ ರೀತಿ ಸಂತೋಷ್ ಅವ್ರ ತಂದೆ ಹೇಳ್ತಿದ್ರು ಅವ್ರ ಮಗನಿಗೆ ಹೆದರಿಕೆ ಇದೆ ಹೊರಗಡೆ ಬಿಟ್ಬಿಟ್ಟು ಬರೋಕ್ಕೆ ಅಂತ, ಅದೇ ರೀತಿ ವಿನಯ್ ಮೇಲೆ ಕೇಸ್ ಹಾಕಿರೋವ್ರಿಗೂ ಏನೋ ಹೆದರಿಕೆ ಬೆದರಿಕೆ ಎಲ್ಲನೂ ಕೊಟ್ಬಿಟ್ಟು ಬ್ರೈನ್ ವಾಶನ್ನು ಮಾಡಿಬಿಟ್ಟು ಎಲ್ಲ ರೀತಿಯಿಂದ ಅವ್ರ ಮೇಲೆ ಪ್ರೆಷರ್ ತಂದುಬಿಟ್ಟು ಈ ಥರ ಸುಳ್ಳು ಕೇಸ್ ಹಾಕೋಕ್ಕೆ ಮಾಡಿದ್ದಾರೆ. ಸೊ ಖಂಡಿತವಾಗಿ ಸತ್ಯ ಜಯಿಸುತ್ತೆ, ನಂಬಿಕೆ ಇದೆ. ನಾವು ಅಪೀಲಿಗೆ ಹೋಗ್ತೀವಿ. ಎಸ್ ಮೇಡಮ್, ನಾನು ಪದ್ಮಿನಿ ಪ್ರಸಾದ್ ಅವ್ರಿಗೆ ಮಾತು ಕೇಳ್ತೀನಿ. ಕೆಲವೊಂದು ನಿತ್ಯಾನಂದ ನೇರವಾಗಿ ಆರೋಪ ಮಾಡ್ತಾರೆ ಈ ಸೆಕ್ಷುಯಲ್ ಟ್ರಾನ್ಸ್ಮಿಟಿಂಗ್ ಡಿಸೀಸಸ್ ಅಂತ ಹೇಳಿ ಅಂತ. ಅಂದರೆ ಈ ಹರ್ಪಿಸ್ ಏನಿದೆಯಲ್ಲ ಅದನ್ನು ಮುಟ್ಟಿದ್ರೇ ಬಂದ್ಬಿಡುತ್ತೆ, ಅದೊಂದು ಏಡ್ಸ್ಗಿಂತ ಭಯಾನಕ ರೋಗ, ಆ ಥರದ್ದೆಲ್ಲ ಹೇಳಿರುವಂಥದ್ದು. ಏನಂತೀರಿ ಮೇಡಮ್ ಇದಕ್ಕೆ? ಈ ಹರ್ಪಿಸ್ ಅನ್ನೋದ್ರೊಳಗೆ ಒಂದು ಜೆನೈಟಲ್ ಹರ್ಪಿಸ್ ಅಂತ, ಅಂದರೆ ಜನನಾಂಗದ, ಅಂದರೆ ಇಟ್ಸ್ ಒನ್ ಆಫ್ ದಿ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್. ಈ ಲೈಂಗಿಕ ಸಂಪರ್ಕದಿಂದ ಹರಡುವಂಥ ಒಂದು ವೈರಸ್ಸಿಂದ ಆಗುವಂಥ ಒಂದು ಕಾಯಿಲೆ. ಇದರೊಳಗೆ ಜನನಾಂಗದಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳ ಥರ ಆಗಿ ಕೆಲವು ಸಲ ಬಹಳ ನೋವು ಇರ್ಬೋದು, ಉರಿ ಇರ್ಬೋದು. ಈಗ ಆಗಾಗ ಒಂದು ಸಲ ಅದು ದೇಹ ಹೊಕ್ಕು ಮತ್ತು ಅದನ್ನು ಸೋಂಕು ಉಂಟು ಮಾಡಿದ ಮೇಲೆ ಅದು ಪದೇ ಪದೇ ಬರ್ತಾ ಇರುತ್ತೆ. ಅದು ಬಂದಾಗ ಒಂದು ಗುಂಪಾಗಿ ಒಂದು ಸಣ್ಣ ಸಣ್ಣ ಒಂದು ಚಿಕ್ಕ ಚಿಕ್ಕ ಅಲ್ಸರುಗಳ ಥರ ಗುಳ್ಳೆಗಳ ಥರ ಆಗಿ ಅದು ಒಡ್ಕೊಂಡು ನೋವಾಗಿ, ಇದು ಬಹಳಷ್ಟು ಜನ ಒಂದು ಸಲ ಬಂದ ತಕ್ಷಣ ಅದೇನಾಗುತ್ತೆ, ಸ್ವಲ್ಪ ದಿವಸ ಇರುತ್ತೆ, ತಾನಾಗಿ ಕಡಿಮೆ ಆಗುತ್ತೆ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಬರುತ್ತೆ. ಹೀಗೆ ಒಂದು ಕೆಲವೇ ದಿನಗಳಿಗೊಂದು ಸಲ ಬರ್ಬೋದು, ತಿಂಗಳಿಗೊಂದು ಸಲ ಬರ್ಬೋದು, ವರ್ಷಕ್ಕೊಂದು ಸಲ ಬರ್ಬೋದು. ಸೊ ಒಂದು ಸಲ ಬಂದ ಮೇಲೆ ಇದಕ್ಕೆ ಇದುವರೆಗೂ ಪೂರ್ತಿಯಾಗಿ ಕ್ಯೂರ್ ಅಂತ ಕಂಡುಹಿಡಿದಿಲ್ಲ. ಅದು ಆ ಸಮಯಕ್ಕೆ ಆ್ಯಂಟಿವೈರಲ್ ಡ್ರಗ್ಸ್, ಅದನ್ನು ವೈರಸ್ಸಿಂದ ಉಂಟಾಗ್ತಿರೋವಂಥ ಸೋಂಕನ್ನು ತಡೆಗಟ್ಟುವಂಥ ಒಂದು ಕೆಲವು ವೈದ್ಯರು ಹೇಳೋ ಪ್ರಕಾರ ಏನು ಅಂತ, ಅದಕ್ಕೆ ಖಂಡಿತವಾಗ್ಲೂ ಔಷಧಿ ಇದೆ ಅಂತ ಬಹುಶಃ ಸಂತೋಷಿ ಉತ್ತರ ಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಅಲ್ಲ, ಔಷಧಿ ಸ್ವಲ್ಪ ಮಟ್ಟಿಗೆ ನೀವು ತಡೆಗಟ್ಟೋದಕ್ಕೆ ಅಂದರೆ ನೀವು ಪೂರ್ತಿಯಾಗಿ ಅದನ್ನು ನೀವು ಗುಣಪಡಿಸೋದಕ್ಕಾಗಲ್ಲ, ಪೂರ್ತಿಯಾಗಿ ದೇಹದಿಂದ ವೈರಸ್ ಹೋಗೋದಕ್ಕಾಗಲ್ಲ. ಎಷ್ಟೋ ವರ್ಷಗಳು ಆಗಾಗ ಬಂದು ಏನಾಗುತ್ತೆ, ಕೆಲವರಲ್ಲಿ ಬಹಳಷ್ಟು ವರ್ಷಗಳು ಅದು ಬರದೇ ಇರುತ್ತೆ. ಈಗ ನಿತ್ಯಾನಂದ ಹೇಳುವಂಥದ್ದು ಏನು ಅಂದರೆ ಮುಟ್ಟಿದ್ರೆ ಬಂದುಬಿಡುತ್ತೆ ಅನ್ನುವಂಥದ್ದು ಒಂದಾಗಿರ್ಬೋದು, ಜೊತೆಗೆ ಅವ್ರ ಜೊತೆ ನನ್ನ ಸಂಪರ್ಕದಲ್ಲಿ ಇದ್ದೆ ಅನ್ನೋದಾದರೆ ನನಗೆ ಯಾಕೆ ಬಂದಿರಲಿಲ್ಲ ರೋಗ ಅನ್ನುವಂಥ ಪ್ರಶ್ನೆ ಅವ್ರು ಹಾಕ್ತಾರೆ. ಏನಂತಿರ್ತಾರೆ? ಅಲ್ಲ, ಅಂದರೆ ಈ ಜೆನೈಟಲ್ ಹರ್ಪಿಸು ಲೈಂಗಿಕ ಸಂಪರ್ಕದಿಂದ ಬರೋವಂಥ ಕಾಯಿಲೆ. ಅದು ಕೆಲವ್ರಿಗೆ ಬರ್ಬೋದು, ಕೆಲವ್ರಿಗೆ ಬರದೇ ಇರ್ಬೋದು. ಕೆಲವೊಂದು ಸುರಕ್ಷಿತ ಮಾರ್ಗಗಳನ್ನು ಅನುಸರಿಸಿದಾಗಲೂ ಬರುತ್ತಾ ಅನ್ನುವಂಥದ್ದು ತಾವೇ ಹೇಳಿದ್ರಿ, ಕೆಲವರಿಗೆ ಬರ್ಬೋದು, ಕೆಲವ್ರಿಗೆ ಬರದೇ ಇರ್ಬೋದು ಅಂತ. ಸಾಮಾನ್ಯವಾಗಿ ಯಾವುದೇ ಒಂದು ಲೈಂಗಿಕ ಸಂಪರ್ಕದಿಂದ ಹರಡುವಂಥ ಕಾಯಿಲೆ, ಈಗ ಕಾಂಡೋಮ್ಸ್ ನಿರೋಧ ಬಳಕೆಯಿಂದ ಇದರಿಂದ ಕೆಲವನ್ನ ತಡೆಗಟ್ಟಬಹುದು. ಆದರೆ ಕೆಲವು ಸಲ ಈ ಜೆನೈಟಲ್ ಹರ್ಪಸ್ಸು ಈವನ್ ಕಾಂಡೋಮ್ಸ್ ಅದೆಲ್ಲ ಬಳಕೆ ಮಾಡಿದರೂ ಕೂಡ ಬೇರೆ ಪೂರ್ತಿಯಾಗಿ ಅದು ರಕ್ಷಣೆ ಕೆಲವು ಸಲ ಕೊಡಲ್ಲ. ಅದರಿಂದ ಕೂಡ ಬರುವಂಥ ಸಾಧ್ಯತೆ ಇದೆ. ಸುಮ್ಮನೆ ಮುಟ್ಟಿದ್ರೆ ಬರುತ್ತೆ ಅನ್ನೋ ಥರ ಇಲ್ಲ. ಒಂದು ಮಾತು ಅಂತ ಅನಿಸುತ್ತೆ, ಹರ್ಪಿಸ್ ಬಂದ ತಕ್ಷಣ ಅವ್ರಿಗೆ STD ಇದೆ ಅನ್ನೋದು ತಪ್ಪಾಗುತ್ತೆ. ಹರ್ಪಿಸ್ ರೋಗವು ಸಮೇತ ಏನೂ ಇಲ್ಲದೆ ಇದ್ದವ್ರಿಗೂ ಬರುತ್ತೆ, ಬಂದದ್ದಿದೆ. ಯಾಕೆಂತಂದ್ರೆ ನಾವು ಪ್ರಾಕ್ಟೀಸ್ನಲ್ಲಿ ನಾವು ಬೇಕಾದಷ್ಟು ಪೇಷಂಟ್ಸ್ಗಳನ್ನ ನೋಡಿದ್ದೀವಿ. ಆದರೆ STDಯೂ ಸಹ ಒಂದು ಕಾರಣ ಅಷ್ಟೇ. ಈ ವೈರಸ್ ಇದೆಯಲ್ಲ, ಈ ಕೆಲವು ಸರ್ತಿ HIV ಇದ್ದಂಥವರಲ್ಲಿ ಈ ಕೆಲವು ಹೆಚ್ಚಿಗೆ ಆಗಿ ಇದು ಬರ್ತಕ್ಕಂಥ ನಾವು ನೋಡ್ತೀವಿ. ಎಲ್ಲ ಹರ್ಪಿಸ್ಗಳಲ್ಲೂ ಸಮೇತ HIV ಇದ್ದೇ ಹರ್ಪಿಸ್ ಬಂದಿದೆ ಅಂತಲ್ಲ, ಹರ್ಪಿಸ್ ಒಳಗೆ ನಾನಾ ವಿಧಗಳಿದೆ. ಅದರೊಳಗಿದೆ ಅದು ಯಾವ ಹರ್ಪಿಸ್, ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ 2 ಅನ್ನೋದು, ಅದು ಜೆನೈಟಲ್ ಹರ್ಪಿಸ್ ಮಾಡೋ ಅಂಥದ್ದು, ಲೈಂಗಿಕ ಸಂಪರ್ಕದಿಂದ ಆಗೋದು. ಅದ್ರೊಳಗೆ ಬೇರೆ ಹರ್ಪಿಸ್ ಸಿಂಪ್ಲೆಕ್ಸ್ ವೈರಸ್ ನಂಬರ್ 1 ಅಂತ ಇದೆ, ಹರ್ಪಿಸ್ ಝೋಸ್ಟರ್ ಅಂತ. ನಮ್ಮ ವಿಶೇಷ ಸಂದರ್ಶನದಲ್ಲಿ ಆರ್ತಿಯವರು ಹೇಳಿದ್ದಾರೆ ಇದು ಸುಳ್ಳಿನ ಕಂತೆ ಅಂತ. ಆದರೂ ಕೂಡ ಒಬ್ಬ ಸ್ವಾಮೀಜಿ ಆ ರೀತಿ ಆರೋಪ ಮಾಡಿದಾಗ ಕೇಳುವಂಥದ್ದು ನಮ್ಮ ಧರ್ಮ ಅನ್ನುವಂಥ
ರೀತಿಯಲ್ಲಿ ಕೇಳಿದ್ದು. ತಾವು ಹೇಳಿದ್ರೆ ಹಾಗಾದರೆ ಗುಣಪಡಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ ಹಾಗಾದರೆ ಅಂತ ಸಂತೋಷ್? ಇಲ್ಲ, ಹರ್ಪಿಸ್ನ ಈಗ ವೈರಸ್ಸಿಗೆ ಟ್ರೀಟ್ಮೆಂಟ್ ಇಲ್ಲ ಅನ್ನೋದನ್ನು ನಾವು ಅಲೋಪತಿನಲ್ಲಿ ನಾವು ನೋಡ್ತೇವೆ. ಆದರೆ ಆಯುರ್ವೇದದಲ್ಲಿ ವೈರಸ್ಸನ್ನು ಸಪ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ಔಷಧಿಗಳಿದೆ. ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಕುಡಿ ಅಂತೇಳಿ ನಾವು ಹೇಳೋದಿಲ್ಲ. ಒಳ್ಳೆ ಕುಡಿ ಅನ್ನುವಂಥದ್ದು ಹರ್ಪಿಸಿಗೆ ರಾಮಬಾಣವಾದಂಥದ್ದು. ಎಂತಹ ಒಂದು ನಾನು ಅದೇ ಹೇಳಿದೆ, ಎಲ್ಲಾದರೂ HIV ಪೀಡಿತರಾಗಿರ್ತಕ್ಕಂತಹ ಪೇಷಂಟಿಗೆ ಬಂದಿರತಕ್ಕಂಥ ಈ ಹರ್ಪಿಸ್ನಲ್ಲಿ ಮಾತ್ರ ಗುಣಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ದಿನಗಳಾಗುತ್ತೆ. ಇನ್ನು ಬೇರೆ ಹರ್ಪಿಸ್ಗಳನ್ನ ಸುಲಭವಾಗಿ ಸುಲಭವಾಗಿ ಮಾಡ್ಬೋದು. ಯಾಕಂದ್ರೆ ಬೇಕಾದಷ್ಟು ರೀತಿ ಇದೆ. ಹರ್ಪಿಸ್ ಬಂದ ತಕ್ಷಣ ಅವ್ರಿಗೆ ಸೆಕ್ಷುವಲ್ ಡಿಸೀಸೇ ಇದೆ ಅಂತ ಹೆಂಗೆ ಹೇಳಕ್ಕೆ ಸಾಧ್ಯ ಇದೆ? ನಿಜ. ನೀವು ಆಯುರ್ವೇದವನ್ನು ಓದಿರುವಂಥವ್ರು. ನಾನು ಕೂಡ ಈ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮೊದಲು ಡಾಕ್ಟರ್ ಗಿರಿಧರ್ ಕಜೆ ಅವ್ರ ಜೊತೆ ಸುದೀರ್ಘವಾಗಿ ಮಾತಾಡಿದೆ. ಅವ್ರು ಹೇಳೋದೇನು ಅಂದರೆ ಖಂಡಿತವಾಗಿ ಗುಣಪಡಿಸ್ಬೋದು ಅಂತ, ಸಂದೇಹವೇ ಇಲ್ಲ ಅಂತ. ಏನು ಬೇಡ, ಸಿಂಪಲ್ ಔಷಧಿ ಹೇಳ್ತೀನಿ. ತೆಂಗಿನ ಮರದಿಂದ ಕಾಯಿ ಬೀಳುತ್ತಲ್ಲ, ತೆಂಗಿನ ಸಣ್ಣ ಕಾಯಿ, ಆ ಕಾಯಿಯನ್ನು ಗರಿಕೆ ಹುಲ್ಲು ರಸ ಮತ್ತು ಅದೆರಡರಲ್ಲಿ ಹಚ್ಚಿ ನೀವು ನೋಡಿ 5 ದಿನದೊಳಗೆ ಹರ್ಪಿಸ್ ಗುಣ ಆಗ್ತಿದ್ರೆ ಆಮೇಲೆ ನೀವೇ ಟಿವಿನಲ್ಲಿ ತೋರಿಸಿ. ಅಷ್ಟು ಚೆನ್ನಾಗಿ ಗುಣವಾಗ್ತದೆ. ಈ ಔಷಧಿಗಳಿಂದಲೂ ಕೂಡ ಆ ಕ್ಷಣಕ್ಕೆ ಅವೆಲ್ಲ ವೈರಸ್ ಎಲ್ಲ ಹೋಗಿ ಅದನ್ನು ಗುಣಪಡಿಸೋಕ್ಕಾಗತ್ತೆ. ಆದರೆ ಇದು ಪದೇ ಪದೇ ಬರ್ತಾ ಇರುತ್ತೆ. ಈಗ ದೇಹದ ಇಮ್ಯುನಿಟಿನ, ಅದು ರೋಗ ನಿರೋಧಕ ಶಕ್ತಿನ ಹೆಚ್ಚೋ ಅಂಥದ್ದು. ಈಗ ಅವ್ರು ಆಯುರ್ವೇದ ಇದೆಲ್ಲ ಹೇಳ್ತಾರೆ, ರೋಗ ನಿರೋಧಕ ಶಕ್ತಿ ಹೆಚ್ಚಿ ಬಹಳಷ್ಟು ದಿನಗಳು ಅದು ಬರದೇ ಇರೋ ಥರ ತಡೆಯೋಕ್ಕಾಗತ್ತೆ. ಹರ್ಪಿಸ್ ಅಂದ್ರೆ ಸರ್ಪ ಸುತ್ತು ಅಂತಾರ, ಅದು ಬೇರೆ. ಅಲ್ಲ ಅದು ಬೇರೆ. ಅದಕ್ಕೆ ಹರ್ಪಿಸ್ ಅಂದ್ರೆ ಪದೇ ಪದೇ ಬರುವಂಥದ್ದು ಕೂಡ ಪರಿಹರಿಸಬಹುದು ಅಂತೀರಾ ತಾವು? ಈಗ ಎರಾಡಿಕೇಟ್ ಮಾಡಬಹುದು ಅಂತೀರಾ? ಹೌದು, ಎರಾಡಿಕೇಟ್ ಮಾಡಬಹುದು. ಸಂಪೂರ್ಣವಾಗಿ ವೈರಸ್ ಅನ್ನು ನಾಶಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ ಫೈನ್. ಸೊ ಸಣ್ಣ ವಿರಾಮ ತಗೊಳ್ಳೋಣ.